ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ನಾವು ಇವತ್ತು ಹುಬ್ಳಿದ್ ಒನ್ ಆಫ್ ದ ಮೋಸ್ಟ್ ಹಿಡನ್ ಪ್ಲೇಸಿಗೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೊಂಟೀನಿ ನಾನು ಮತ್ತು ನಮ್ಮ ಫ್ರೆಂಡ್ಸ್. ಸೊ ವ್ಲಾಗ್ ಮಾಡೀನಿ. ವ್ಲಾಗ್ನ ಸ್ಟಾರ್ಟಿಂಗಿನ ಅಂತ ನಾವು ಪೂರಾ ನೋಡ್ರಿ, ಸ್ವಲ್ಪ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ವ್ಲಾಗ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ ಬರ್ರಿ ಆ ಜಾಗಕ್ಕೆ ಹೋಗೋಣ ಅಂತ. ಓಕೆ ನೋಡ್ರಿ ಗೈಸ್, ಈಗ ನಾವು 3 ಮಂದಿ ಕಳ್ತೀವಿ, ಇನ್ನೊಬ್ಬೊಂದು ಸಲ ಕಾಯ್ಲಿಕತ್ತೀವಿ. ಈಗ ಅವ ಬಂದ್ಮೇಲೆ ಈಗ ಸೀದಾ ಸ್ಪಾಟಿಗೆ ಹೋಗೋದು. ಅಲ್ಲಿ ಏನಂತಂದು ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೇಳ್ತೇವೆ. ಇವನ ಹೆಸರು ಹಾರ್ದಿಕ್ ಅಂತ ಗಾಯ್ಸ್, ಇವನಿಗೂ ಎಕ್ಸ್ಪ್ಲೋರಿಂಗ್ ಇಷ್ಟ. ಇವನ ಹೆಸರು ಪ್ರಶಾಂತ್ ಅಂತ ಗಾಯ್ಸ್, ಫಸ್ಟ್ ಟೈಮ್ ಬರ್ಲಿಗ ತನ್ನ ಜಾಗಕ್ಕೆ. ಎಲ್ಲಿ ಹೊಂಟಿವ ಅಂತ ಗೊತ್ತಿಲ್ಲ ಇವಂಗ. ಇವನ ಹೆಸರು ದೀಪಕ್ ಅಂತ ಗಾಯ್ಸ್, ಇವನಿಗೆ ಟನಲ್ದ ರೂಟ್ ಗೊತ್ತದ, ಅದಕ್ಕೆ ಕರ್ಕೊಂಡು ಹೊಂಟೀವಿ. ವಿಡಿಯೋನಾಗ ಮುಂದೆ ಹೋಗೋಕ್ಕಿಂತ ಮುಂಚೆ ಗಾಯ್ಸ್, ನಾನು ನಿಮಗೆ ಆ ಜಾಗದ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೇನಂತ. ಆ ಜಾಗ ಏನಿಲ್ಲ, ಒಂದು ದೊಡ್ಡ ಟನಲ್ ಅದ, ಭಾಳ ಖಾಲಿ ಅದ. ಜಾಸ್ತಿ ಮಂದಿ ಅಲ್ಲಿ ಬರೋದು ಹೋಗೋದು ಯಾರೂ ಮಾಡೋಂಗಿಲ್ಲ. ಮನೆ ಅವ ಗಾಯ್ಸ್, ಇಲ್ಲ ಅಂತಲ್ಲ, ಬಟ್ ಭಾಳ ಕಡಿಮೆ ಮನೆ ಅವ. ಸೊ ಅಲ್ಲೇನಂದ್ರೆ ಹಿಂಗೆ ಬ್ಲ್ಯಾಕ್ ಮ್ಯಾಜಿಕ್, ನಿಂಬೆಹಣ್ಣು ಇಡೋದು, ಆಮೇಲೆ ಗೊಂಬೆ ಇಡೋದು, ಅದಕ್ಕೆ ಹಿಂಗೆ ಪಿಂಚೊಚ್ಚು ಹಿಂಗೆ ಭಾಳ ಮಾಡ್ತಾರೆ ಗಾಯ್ಸ್ ಆ ಸೈಡ್. ಸೊ ನೋಡ್ಬೇಕು ನಮಗೇನು ಸಿಗ್ತದ ಅಂತ. ಆಮೇಲೆ ಜಾಗ ಸೇಫ್ ಇಲ್ಲ, ಮಂದಿ ಕುಡಿಯೋದು ಮತ್ತು ಜಗಳ ಆಗೋದು, ಮರ್ಡರ್ ಆಗೋದು ಹಿಂಗೆಲ್ಲ ಭಾಳ ಆಗ್ತಾವೆ ಆ ಸೈಡ್. ಸೊ ನೋಡ್ಬೇಕು, ನಮಗೇನು ವಿಡಿಯೋನಾಗ ಸಿಗ್ತದೆ ನಿಮಗೆ ತೋರಿಸ್ತೇವಂತ. ನಮಗೆ ಗೈಸ್ ಆಮೇಲೆ ಸ್ವಲ್ಪ ರೋಡ್ ಕನ್ಫ್ಯೂಸ್ ಆತ, ಅದರ ಸಲುವಾಗಿ ನಾವು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಿದ್ವಿ. In 500 meters, your destination will be on the right. ಗೈಸ್, ಇದೇನು ಟನಲ್ ನಾವು ಹೊಂಟಿವಲ್ಲ, ಇದು ಪೋದಾರ್ ಇಂಟರ್ನ್ಯಾಷನಲ್ಗಿಂತ 100 ಮೀಟರ್ ದೂರ ಅದ, ಮುಂದದ ಇನ್ನೂ ಸ್ವಲ್ಪ. ಸೊ ಅದನ್ನು ನಾವು ಗೂಗಲ್ ಮ್ಯಾಪ್ಸ್ನಾಗ ಹಾಕಿದ್ವಿ. ಫೈನಲಿ ಆ ಸ್ಪಾಟಿಗೆ ಬಂದ್ವಿ ಗೈಸ್ ನಾವು. ಇದು ನೋಡ್ರಿ ಗೈಸ್ ಗಾಡಿ, ಇಲ್ಲಿ ಗಾಡಿ ಹಚ್ಚಿವಿ ನಾವು. ಅಲ್ಲಿ ನೋಡ್ರಿ ಹೈವೇ ಅದು ಪೂರ. ಹಾಂ, ಝೂಮ್ ಮಾಡಲಿಲ್ಲ. ಅಲ್ಲಿ ನೋಡ್ರಿ, ಅಲ್ಲಿ ಪೂರ ಏನು ಕಾಣಿಸ್ತೈತಿ ನಿಮಗೆ, ಪೂರ ಹೈವೇ ಐತದ. ಬ್ರಿಡ್ಜ್ ಹೈವೇ ಯಾವುದು ಕಂಬದ. ಹಾಂ, ಇದು ಕಂಬದ ಪೂರ ರೈಲ್ವೆ ಟ್ರ್ಯಾಕ್. ಅದು ಬ್ರಿಡ್ಜ್ ಹೈವೇ ಅದು ಪೂರ ರೈಲ್ವೆ ಟ್ರ್ಯಾಕ್. ಇದು ನೋಡ್ರಿ ಇಲ್ಲೇ ಟನಲ್ ದೊಡ್ಡದದ. ಝೂಮ್ ಮಾಡಲಿ ಲೈಟ್ ತಾಳಕ್ ಪೂರ ಇಷ್ಟು ನೋಡ್ರಿ, ಇಷ್ಟು ದೊಡ್ಡದದ ಗೈಸ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಟ್ಲೀಸ್ಟ್ ಒಂದು 2-3 ಮಂದಿ ಯಾರು ಸಿಗ್ತಾರಂತಂದೆ. ನೋಡಿದ್ರೆ ಯಾರೂ ಇದ್ದಿಲ್ಲ. ಮತ್ತು ಭಾಳ ಶಾಂತ ಇದೆ ಆ ಪೂರಾ ಪಿಚ್ ಬ್ಲ್ಯಾಕ್ ಅದ. ಮತ್ತು ಅದು ಬ್ರಿಡ್ಜ್ ನೋಡಿ ಹೇಳ್ಬೋದು, ನಾವು ಹುಬ್ಳಿ ಧಾರವಾಡ ನಡುವೆ ನಿಂತೀವಿ. ಮತ್ತು ಇಲ್ಲಿ ಹೊಲನಾಗೆಲ್ಲ ನಿಂತಿದ್ವಿ. ಮತ್ತು ಕೇಳಿ 4 ಮಂದಿ ಬಂದ್ವಿ ನಾವು. ಸೊ ಒಂದು ಸ್ವಲ್ಪ ಹೆದರಿಕೆ ಆಗ್ಲಿಕ್ಕತ್ತೈತಿ ನಮಗೂ ಅಲ್ಲಿ ಹೋದ್ಮೇಲೆ. ಭಾಳ ಕತ್ಲದ ಗೈಸ್, ಇಲ್ಲೇ ಜಾಸ್ತಿ ಮಂದಿ ಹೋಗೋದು ಬರೋದು ಮಾಡಲ್ಲ. ಗಾಯ್ಸ್ ನೋಡ್ರಿ, ಇಲ್ಲಿ ಮಾಡಿದ್ ನಾವು ನೋಡೇ ಇಲ್ಲ. ಬೈ ಇತ್ತೇನೆ ನೋಡಿದ್, ನಾವು ನೋಟಿಸ್ ಮಾಡಿದ್ವಿ. ಬ್ಯಾಡ್ಲಿ, ಹಿಂದ್ ಬಾರ್ಲಿ ಅದ್ರ ಮ್ಯಾಲೆ ಸುಮ್ಮನೆ ಹತ್ತು ಹೋಗೋದು ಬೇಡ ಅಂತೀನ. ನಾವು ವೈಟ್ ಪೌಡರ್ ಹಾಕಾರಪ್ಪ. ಒಳ್ಳೆಲ್ಲ ಲೈಟ್ ಹಾಕ್ಲಿ. ಒಳ್ಳೆ 1 ಮಿನಿಟ್ ತಡಿ ಇಟ್ಕೊಳ್ಳಿ. ಮತ್ತೆಲ್ಲರೂ ಹಾಕ್ಯಾರಪ್ಪ ಏನೋ ಅನ್ನೋದು. ತಡ್ರಿಪ್ಪ, ಇಲ್ಲಿಂತ ದೂರ ಇರೋ ಸ್ವಲ್ಪ. ಎಲ್ಲಿ ಹೋದ್ಲಿಯಪ್ಪ ನೀವಂದೆ ಪಿನ್ ತಡಿ ಎಲ್ಲಿ ಮುಂದೋಗ್ಬೇಡಿ. ಖಾಲಿ ಜಾಗನಾಗ ಹಿಂಗ ಹಾಕವ್ಲಿಪ್ಪ ಎಲ್ಲ. ಇದೇನ್ಲಿ ಇದು? ಓಯ್ ಗಿಡ ಅಲ್ಲಿಪ್ಪ, ಕಚ್ಚಡ ಹೂಲಿ. ಹತ್ತು ರೂ ಬ್ಯಾಡ್ರಲ್ಲಿಪ್ಪ ಅದಕ್ಕೆ ಹೂಲಿ ಭಾಳ ದೊಡ್ಡದ.
ಇಲ್ಲೇನೋ ಬರ್ದಾರ್ಲಿಪ್ಪ. ಬಟ್ಲಿ ಇದು ನೋಡಿಲ್ಲ ಅಲ್ಲಿ ನಾವು ನಡು ರೋಡ್ನಾಗ ಹಾಕಾರ ಗೈಸ್ ನೋಡ್ರಿ ಅಲ್ಲಿ ಪೂರಾ ನಡು ಇದು ರೋಡ್ ತೋರಿಸ್ಲಿ ಫುಲ್ ಅದ ನೋಡ್ರಿ ಗೈಸ್ ಪೂರಾ ನಡು ರೋಡ್ ಅಲ್ಲಿ ಗಾಡಿ ಇಟ್ಟಿವಲ್ಲ ನೋಡಿ ನಾವು ಇಲ್ಲೇ ಗಾಡಿ ಹಚ್ಚಿವಿ ಇಲ್ಲಿ ಎಲ್ಲ ನಡುನ ಹಾಕರ್ ಬಿಡ್ರಿ ನೋಡ್ರಿ ಗೈಸ್ ಪೂರಾ ದೊಡ್ಡ ಟನಲ್ ನೋಡ್ರಿ ಎಷ್ಟು ದೊಡ್ಡ ಟನಲ್ ಅದ ಮುಂತಾನ ಹೋಗಂಬಲ್ಲ ಅಲ್ಲಿ ಅಲ್ಲಿ ನೋಡಿ ಇರ್ಲಿ ಸಬ್ಬೆ ಸೇಪಸ್ ಬರ್ತಾರೆ. ಇಲ್ಲಿವರೆಗೆ ಗೈಸ್ ಎಲ್ಲ ನಾರ್ಮಲ್ ಇತ್ತು. ನಮ್ಮ 4 ಮಂದಿಗೆ ಏನು ಹಿಂಗೆ ನೆಗೆಟಿವ್ ಎನರ್ಜಿ ಹಿಂಗೇನು ಪ್ಯಾರಾನಾರ್ಮಲ್ ಹಿಂಗೇನು ಅನಿಸಿದ್ದಿಲ್ಲ. ಬಟ್ ಯಾವಾಗ ನಾವು ಟನಲ್ನ ಎಂಟರ್ ಮಾಡಿದ್ವಲ್ಲ ಅವಾಗ ನಮ್ಮ ಜೊತೆ ಏನಾಯ್ತು ಅದನ್ನು ನೋಡಿ ನೀವು ಶಾಕ್ ಆಗ್ತೀರಿ. ಅದು ಆಗಿದ್ದ ನಮ್ಗೆ ಇನ್ನೂ ನೆನಪದ. ಇನ್ನೂ ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ನಮ್ಮ 4 ಮಂದಿಗೆ ಭಾಳ ಹೆದರಿಕೆ ಆಗ್ತದೆ. ಸೊ ನೀವೇ ನೋಡ್ರಿ ನಮ್ಮ ಜೊತೆ ಏನಾಯ್ತಂತಂದು ಭಾಳ ఎక్కువ ಆಕೈತೆ ಗಾಯ್. ಅದು ಕಡೆಗೈತೆ ಅದ ಇಲ್ಲ ಬಾಲಿಪ್ಪ ಏ ಗಾಡಿ ತೊಗೊಂಬಾಲಿ ದೀಪ ಗಾಡಿ ತಗೊಂಡು ಏ ಗಾಡಿ ತೋರ್ಲಿ ಗಾಡಿ ಆಯ್ತು ದೊಡ್ಡ ಒಳಗೆ ಬಂದಿದ್ದೀವಿ. ಹಿಂದೆ ಪೂರಾ ಮುಂದಗಡೆ ಕರ್ತೀವಿ. ಗಿಡ ಐತೆ ಫುಲ್ ನೀರು ತುಂಬಿಕೊಂಡಿರ್ತದೆ. ನೀರು ತುಂಬ ಮತ್ತು ಅದು ಗೈಸ್ ಕಟ್ಗೆ ಬಿದ್ದ ಮೇಲೆ ನಮಗೂ ಅಲ್ಲಿ ಇರ್ಬೇಕಂತ ಅನಿಸಿಲ್ಲ. ನಾವು ಎಲ್ಲರೂ ಹೆದರ್ ಬಿಟ್ಟಿದ್ವಿ 4 ಮಂದಿ. ಸೊ ನಾವು ಇನ್ನೇನು ಹೋಗೋಣ ಡಿಸಿಷನ್ ಮಾಡಿದ್ವಿ. ಅದೇನಾತ ಒಮ್ಮಕ್ಲಲ್ಲಿ ಕಲ್ಲು ಬಿದ್ದುಬಿಡ್ತು ಗೈಸ್. ಒಮ್ಮೆ ನೀರು ತುಂಬಿತ್ತಲ್ಲ ಪೂರಾ ಸ್ಥಿತಿಯಲ್ಲಿ ಮುಂದೆ ಮೊದಲೇ ಕಟ್ಟಿಗೆ ಎಲ್ಲಿಂದ್ರೆ ಹಾರಿ ಬರ್ತಿಲ್ಲ. ತಡ್ಲಿ ದೀಪ ಮುಂದೆ ನೋಡ ಬಿಟ್ವಿ ನಾವು ಅಲ್ಲಿಂತ್ರ ಒಂದು ನಿಮಿಷ ನಿಂತಿಲ್ಲ ನಾವು. ನೋಡ್ರಿ ಗೈಸ್ ಇದು ವ್ಲಾಗ್ ನಮ್ದು ಇನ್ನೂ ಸೆಕೆಂಡ್ ಜಾಗ ಹಿಂಗೆಲ್ಲ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನೆಗೆಟಿವ್ ಎನರ್ಜಿ ಎಲ್ಲ ಸಿಕ್ತು ನೋಡಿದ್ವಿ ನಾವು. ಮತ್ತು ಮಾತಿಗೆ ಕ್ಯಾಮ್ರಾ ಒಂದು ಬ್ಲರ್ ಆಗ್ಲಿಕ್ಕತ್ತದ ಗೈಸ್. ಬ್ಯಾಟ್ರಿ ಭಾಳ ಜಲ್ದಿ ಡ್ರೈನ್ ಆಯ್ತು ಯಾಕಂತ ಗೊತ್ತಿಲ್ಲ. 100 ಮಾಡಿದ್ದೆ ನಾನು ಚಾರ್ಜಿಂಗ್. ಅಲ್ಲಿ ಬರೀ ನಾವು ಒಂದು 35 ಮಿನಿಟ್ಸ್ 40 ಮಿನಿಟ್ಸ್ ಅಷ್ಟೇ ಇದ್ವಿ. ನೋಡಿದ್ರೆ ಬ್ಯಾಟ್ರಿ ಒಂದು 40% ಬಂದು ನಿಂತ್ಬಿಟ್ಟಿತ್ತು ಓನ್ಲಿ ಅಷ್ಟ್ರಾಗ. ನನ್ನ ಫೋನ್ ಬ್ಯಾಟ್ರಿ ಏನಿಲ್ಲ ಅಂದ್ರೆ ಒಂದು 4-5 ತಾಸರ ಬರ್ತಿತ್ತು ಗೈಸ್. ಬರೀ 40 ಮಿನಿಟ್ಸಿಗೆ ಎಷ್ಟು ಬ್ಯಾಟ್ರಿ ಡ್ರೈನ್ ಆಗಿದೆ ಇದಕ್ಕಂತ ಗೊತ್ತಿಲ್ಲ. ಹಂಗೆ ಒಂದು ಆತು. ಸೊ ಭಾಳಷ್ಟು ಇಂಥವು ಆದ್ವು ಅಲ್ಲೇ ಹೋದ ತಕ್ಷಣ. ಸೊ ಇದು ನಮ್ಮ ಎಕ್ಸ್ಪೀರಿಯನ್ಸ್. ನಮ್ಗೆ ಸಿಕ್ಕಿದ್ದ ಪ್ರೂಫ್ಸ್ ಜೊತೆ ಹೇಳಲಿಕ್ಕತ್ತೀವಿ. ಹಂಗೆ ಸುಮ್ಮನೆ ಹೇಳವಲ್ವಿ. ಮಂದಿ ಹೇಳಾರಂತಂದು ನಂಬಿ ನಿಮಗೆ ಹೇಳವಲ್ವಿ. ನಾವು ಖುದ್ದು ನಮಗೆ ಏನು ಕಾಣಿಸ್ತದೆ ಅದನ್ನು ನಾವು ವಿಡಿಯೋ ಮಾಡಿ ವಿತ್ ಪ್ರೂಫ್ ನಿಮಗೆ ತೋರಿಸ್ಲಿಕ್ಕತ್ತೀವಿ. ಸೊ ನಿಮ್ಮ ಮೇಲೆ ಬಿಟ್ಟಿದ್ದೆ, ನೀವು ಇದನ್ನು ಹೆಂಗೆ ತೊಗೋತೀರಿ ನಿಮ್ಮ ಮೇಲೆ ಬಿಟ್ಟಿದ್ದೆ. ಬಟ್ ನಮ್ಮ ಜೊತೆ ಏನು ಎಕ್ಸ್ಪೀರಿಯನ್ಸ್ ಆತ ನಿಮ್ಮ ಮುಂದಿಟ್ಟಿವಿ ಅಂತ. ಮತ್ತು ನಾವು ಇಲ್ಲಿಗೆ ನಿಂದಿರ್ಸಂಗಿಲ್ಲ ಗೈಸ್. ಮತ್ತು ಹುಬ್ಳಿನಾಗ ಇನ್ನೂ ಇಂಥ ಭಾಳಷ್ಟು ಪ್ಲೇಸಸ್ ಅವ. ಸೊ ನಿಮ್ಮ ಸಲುವಾಗಿ ಅಂತಂದು ಎಲ್ಲ ಪ್ಲೇಸಸ್ಸಿಗೆ ಟ್ರಾವೆಲ್ ಮಾಡಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೇನಂತ. ಮತ್ತು ಗೈಸ್ ನಿಮಗೆ ಇದು ವ್ಲಾಗ್ ಇಷ್ಟ ಆದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಲಿಂಕ್ನ ಶೇರ್ ಮಾಡಿರಿ. ಎಷ್ಟು ಫ್ರೆಂಡ್ಸಿಗೆ ಆಗ್ತದೆ ಕಳಿಸ್ರಿ. ನಿಮ್ಮ ಲವ್ ತೋರಿಸ್ರಿ ಗೈಸ್. ನಿಮ್ಮ ಸಲುವಾಗಿ ಹಿಂಗೆ ವ್ಲಾಗ್ ತರ್ತಿರ್ತೇನೆ ನಾನು. ಓಕೆ ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ. ಬಾಯ್.